ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯಾಚುರಲ್ ಬೌಲ್. ಓನ್ಲಿ ಅಂತ ಒಂದು ಹೊಸ ಆ್ಯಪ್ ಲಾಂಚ್ ಆಗಿದೆ. ಅದರಿಂದ ಒಂದು ಶಾವಿಗೆ ಉಪ್ಪಿಟ್ಟು ಆರ್ಡ್ರ್ ಬಂದಿತ್ತು. ಆರ್ಡ್ರ್ ಜೊತೆಗೆ ಕಸ್ಟಮರ್ ರಿಕ್ವೆಸ್ಟ್ ಕಳಿಸಿದ್ರು, ಅವ್ರಿಗೆ ಎಕ್ಸ್ಟ್ರಾ ಚಟ್ನಿ ಬೇಕಂತ. ನನ್ನ ಹತ್ರ ಚಟ್ನಿ ಇರಲಿಲ್ಲ, ಅದರಿಂದಾಗಿ ಚಟ್ನಿ ಪುಡಿನ ರೆಡಿ ಮಾಡಿ ಪ್ಯಾಕ್ ಮಾಡಿಕೊಟ್ಟು ಕಳಿಸಿದೆ. ಪ್ಯಾಕಿಂಗ್ ಎಲ್ಲ ಏನೋ ನೀಟಾಗೆ ಮಾಡಿಕೊಟ್ಟು ಕಳಿಸಿದ್ದೀನಿ. ಆದರೆ ಇದಕ್ಕೆ ಪ್ಯಾಕಿಂಗ್ಗೆ 1 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಸುಮಾರು ಒಂದು 4 ಗಂಟೆ ಮೇಲೆ ಒಂದು ಎಗ್ ಕರ್ರಿ ಚಪಾತಿ ಆರ್ಡ್ರ್ ಬಂತು ಝೊಮ್ಯಾಟೊಯಿಂದ. 2 ಆರ್ಡ್ರ್ಗಳು ಬ್ಯಾಕ್ ಟು ಬ್ಯಾಕ್ ಬಂದಿತ್ತು. ಮೊದಲನೇ ಆರ್ಡ್ರಲ್ಲಿ ಬಂದ್ಬಿಟ್ಟು ಒಂದು ಗೀ ರೋಟಿ ಎಗ್ ಕರ್ರಿ ಚಪಾತಿ ಮಾಡೋದಿತ್ತು. ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ. ರೈಡರ್ ಇನ್ನೂ ಬಂದಿರಲಿಲ್ಲ. ಹಾಗೆ ಪನ್ನೀರ್ ಬುರ್ಜಿ ಮೀಲು ಆರ್ಡ್ರ್ ಬಂದಿತ್ತು. ಅದಕ್ಕೂ ಕೂಡ 3 ಚಪಾತಿ ರೆಡಿ ಮಾಡೋದಿತ್ತು. ಎರಡನ್ನೂ ಒಟ್ಟಿಗೆ ರೆಡಿ ಮಾಡಿ ರೈಡರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಇದೆರಡು ಪ್ರಿಪೇರ್ ಮಾಡಿ ರೈಡರ್ಗೆ ಹ್ಯಾಂಡ್ ಓವರ್ ಮಾಡೋ ಅಷ್ಟರಲ್ಲೇ ಸ್ವಿಗ್ಗಿಯಿಂದ ಒಂದು ಆರ್ಡ್ರ್ ಬಂತು, ಎಗ್ ಕರ್ರಿ ಚಪಾತಿ ಆರ್ಡ್ರು. ಅಷ್ಟರಲ್ಲೇ ಕಿಚನ್ ಎಲ್ಲ ಫುಲ್ ಗಲೀಜಾಗಿತ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಗ್ ಕರ್ರಿ ಚಪಾತಿ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಸೈಡಿಗೆ ಇಟ್ಟಿದ್ದೆ. ರೈಡರ್ ಇನ್ನೂ ಅಲೌಟ್ ಆಗಿರಲಿಲ್ಲ. ದಲ್ಲಿ ರೈಡರ್ಗಳು ತುಂಬ ಬೇಗ ಬಂದ್ಬಿಡ್ತಾರೆ. ಆದರೆ ಈ ಸ್ವಿಗ್ಗಿಯಲ್ಲಿ ಗೊತ್ತಿಲ್ಲ, ಒಂದು 1/2 ಅವರ್ 3/4 ಅವರ್ ಬಿಟ್ಕೊಂಡೇ ಬರೋದು ಯಾವಾಗ್ಲೂ. ರೈಡರ್ಗಳು ಬೇಗ ಬರೋದು ನಮ್ಮ ಕೈಯಲ್ಲಿ ಇಲ್ವಲ್ಲ, ಇನ್ನೇನು ಮಾಡೋದು ಅಂತೇಳಿ ಕಿಚನ್ ಎಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಹಿಟ್ಟು ತಿಕ್ಕಿ ರೆಡಿ ಮಾಡಿ ಇಟ್ಕೊಂಡೆ. ರೆಡಿ ಮಾಡಿಟ್ಟು ಒಂದು 5:45 ರೈಡರ್ ಬಂದಿದ್ದಾರೆ ಬೆಳಗ್ಗೆ ಟೈಮಲ್ಲಿ. ನಾನು ಮಾಡಿಟ್ಟಿರೋ ಫುಡ್ಡೆಲ್ಲ ತಣ್ಣಗಾಗೋಗಿತ್ತು ಅನಿಸುತ್ತೆ. ಇನ್ನು ಬಂದಾಗ ರೈಡರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ತಿಂಡಿಗೆ ನಮಗೂ ಟೈಮ್ ಆಗೋಗಿತ್ತು. ಇನ್ನು ನಮಗೆ ಎಗ್ ದೋಸೆ ಮಾಡ್ಕೊಂಡಿದ್ದೆ. ಎಗ್ ದೋಸೆ ಸಖತ್ ಟೇಸ್ಟಿಯಾಗಿತ್ತು. ಅಷ್ಟೇ, ನಾಳೆ ಸಿಗೋಣ, ಬಾಯ್.